ನಿಮ್ಮ ತೋಟಕ್ಕೆ ಸಾವಿರಾರು ರೂಪಾಯಿ ಸುರಿದು ಗೊಬ್ಬರ ತಂದು ಸುರಿತಿದ್ದೀರಾ? ಒಂದು ಕ್ಷಣ ನಿಲ್ಲಿ. ಇವತ್ತು ನಾನು ನಿಮ್ ಜೊತೆ ಒಂದು ರಹಸ್ಯ ಹಂಚ್ಕೊಳ್ತೀನಿ. ನಿಮ್ಮ ಅಡುಗೆ ಮನೆಯ ಕಸದ ಬುಟ್ಟಿಗೆ ಹೋಗೋ 2 ವಸ್ತುಗಳು, ಹೌದು, ಪೂರ್ತಿ ಉಚಿತವಾದ 2 ವಸ್ತುಗಳು ನಿಮ್ಮ ಭೂಮಿಯನ್ನೇ ಹೇಗೆ ಬಂಗಾರ ಮಾಡುತ್ತೆ ಅಂತ ತಿಳಿದ್ರೆ ಬಹುಶಃ ನೀವು ಮತ್ತೆಂದೂ ಗೊಬ್ಬರದ ಅಂಗಡಿ ಕಡೆ ಮುಖ ಮಾಡೋದೇ ಇಲ್ಲ. ಯೋಚನೆ ಮಾಡಿ, ಪ್ರತಿದಿನ ಕಾಫಿ ಮಾಡಿದ್ಮೇಲೆ ಉಳಿಯುವ ಪುಡಿ, ಒಲೆ ಉರಿಸಿದ್ಮೇಲೆ ಸಿಗುವ ಬೂದಿ, ಇವೆರಡನ್ನೂ ನಾವು ಕಸ ಅಂತ ಬಿಸಾಕ್ತೀವಿ ಅಲ್ವಾ? ಆದ್ರೆ ಇದೇ 2 ಉಚಿತ ವಸ್ತುಗಳನ್ನ ಸರಿಯಾದ ರೀತಿಯಲ್ಲಿ ಗಿಡ ನೆಡೋ ಗುಂಡಿಯಲ್ಲಿ ಹಾಕಿದ್ರೆ ಕೇವಲ 3 ವರ್ಷದಲ್ಲೇ ನಿಮ್ಮ ಭೂಮಿ ಎಂಥ ಫಲವತ್ತಾಗುತ್ತೆ ಅಂದ್ರೆ ದುಬಾರಿ ಗೊಬ್ಬರಕ್ಕೆ 1 ಪೈಸೆ ಕೂಡ ಖರ್ಚು ಮಾಡೋ ಅಗತ್ಯನೇ ಬೀಳಲ್ಲ. ಇದು ನನ್ನ ಭರವಸೆ. ಹಾಗಾದ್ರೆ ಆ 2 ಅದ್ಭುತ ವಸ್ತುಗಳು ಯಾವೋ, ಅದನ್ನ ಹೇಗೆ ಬಳಸಬೇಕು ಅಂತ ನಾನು ಪೂರ್ತಿಯಾಗಿ ಹೇಳ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಮುಖ್ಯವಾದ ರಹಸ್ಯವಿದೆ. ಅದನ್ನ ಕೇಳಿದ್ರೆ ನಿಮ್ಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಹಾಗೇನೆ ಕೊನೆವರೆಗೂ ಈ ಮಾತನ್ನ ಗಮನವಿಟ್ಟು ಕೇಳಿ, ಯಾಕೆಂದ್ರೆ ಇದನ್ನ ಬಳಸುವಾಗ ಎಲ್ಲರೂ ಮಾಡೋ ಒಂದು ದೊಡ್ಡ ತಪ್ಪಿನ ಬಗ್ಗೆ ಹೇಳ್ತೀನಿ. ಆ ಒಂದು ತಪ್ಪು ಮಾಡಿದ್ರೆ ಗಿಡ ಚೆನ್ನಾಗಿ ಬೆಳೆಯೋ ಬದಲು ಸಂಪೂರ್ಣವಾಗಿ ಸತ್ತೇ ಹೋಗ್ಬೋದು. ಸರಿ, ನಾವು ಮುಂದೆ ಹೋಗೋಕ್ ಮುಂಚೆ ಒಂದು ಸಣ್ಣ ಮಾತು. ಈ ರೀತಿ ನೇರವಾದ, ನಿಜವಾದ, ನಮ್ಮ ರೈತರಿಗೆ ನಿಜವಾಗ್ಲೂ ಉಪಯೋಗಕ್ಕೆ ಬರುವ ಉಚಿತ ಮಾಹಿತಿ ನಿಮ್ಗೂ ಇಷ್ಟ ಆಗ್ತಿದ್ರೆ ದಯವಿಟ್ಟು ನಮ್ಮ ಜೊತೆ ಇರಿ. ಇದರಿಂದ ಇಂತಹ ಇನ್ನಷ್ಟು ಒಳ್ಳೆ ವಿಷಯಗಳನ್ನ ನಿಮ್ಮುಂದೆ ಇಡೋಕೆ ನಮಗೂ ಒಂದು ದೊಡ್ಡ ಸ್ಫೂರ್ತಿ ಸಿಕ್ಕಾಗತ್ತೆ. ಈಗ ನಿಮ್ಗೊಂದು ಪ್ರಶ್ನೆ. ನೀವು ಗಿಡ ನೆಡುವಾಗ ಗುಂಡಿಯಲ್ಲಿ ಏನಾದ್ರೂ ಹಾಕ್ತೀರಾ? ಅಂದ್ರೆ ಕೊಟ್ಟಿಗೆ ಗೊಬ್ಬರ, ಎಲೆ ಏನಾದ್ರೂ ಹಾಕ್ತೀರಾ ಅಥವಾ ಬರೀ ಮಣ್ಣು ಹಾಕಿ ನೆಡ್ತೀರಾ? ಕೆಳಗೆ ಕಾಮೆಂಟ್ ಮಾಡಿ, ಹಾಕ್ತೇನೆ ಅಂತ ಅಥವಾ ಬರೀ ಮಣ್ಣು ಅಂತ. ನಿಮ್ಮ ಅನುಭವವನ್ನ ಹಂಚ್ಕೊಳ್ಳಿ, ಯಾಕಂದ್ರೆ ನಿಮ್ಮ ಒಂದು ಉತ್ತರದಿಂದ ಬೇರೆಯವರಿಗೂ ಕಲಿಯೋಕೆ ಸಹಾಯ ಆಗುತ್ತೆ. ಹಾಗಾದ್ರೆ ಬನ್ನಿ, ಮೊದಲನೇ ರಹಸ್ಯವನ್ನ ನೋಡೋಣ. ಅದು ಬೇರೆಲ್ಲೂ ಇಲ್ಲ, ನಿಮ್ಮ ಅಡ್ಗೆ ಮನೆಯಲ್ಲೇ ಇದೆ. ಬೆಳಗ್ಗೆ ಕಾಫಿ ಮಾಡ್ತಿರಲ್ವಾ? ಫಿಲ್ಟರ್ ಮಾಡಿದ್ಮೇಲೆ ಉಳಿಯೋ ಕಾಫಿ ಪುಡಿ ಚರಂಡಿಗೆ ಅಥವಾ ಕಸದ ಬುಟ್ಟಿಗೆ ಹಾಕ್ತಿರಲ್ಲ? ದಯವಿಟ್ಟು ಇನ್ಮುಂದೆ ಹಾಗೆ ಮಾಡಬೇಡಿ. ಅದು ಕಸ ಅಲ್ಲ, ಅದು ನಿಮ್ಮ ಭೂಮಿಗೆ ನೀವು ಕೊಡ್ಬೋದಾದ ಬಂಗಾರ. ಇದನ್ನ ಬಂಗಾರ ಅಂತ ಯಾಕೆ ಹೇಳಿದೆ ಗೊತ್ತಾ? ವಿಜ್ಞಾನದ ಪ್ರಕಾರ ನಾವು ಬಳಸಿ ಬಿಸಾಕೋ ಕಾಫಿ ಪುಡಿಯಲ್ಲಿ ಸಾರಜನಕ ಅಂದ್ರೆ ನೈಟ್ರೋಜನ್ ಇರುತ್ತೆ. ಇದು ಗಿಡದ ಎಲೆಗಳು ದಟ್ಟ ಹಸಿರಾಗಿ ಆರೋಗ್ಯವಾಗಿರಲು ಬೇಕು. ಅದರಲ್ಲಿ ಫಾಸ್ಫರಸ್ ಇದೆ. ಇದು ಗಿಡ ಹೂವು ಬಿಟ್ಟು ಕಾಯಿ ಕಚ್ಚಲು ಸಹಾಯ ಮಾಡುತ್ತೆ. ಪೊಟ್ಯಾಷಿಯಂ ಇದೆ. ಇದು ಗಿಡದ ಕಾಂಡ ಗಟ್ಟಿಯಾಗಿ ರೋಗಗಳ ವಿರುದ್ಧ ಹೋರಾಡೋ ಶಕ್ತಿ ಕೊಡುತ್ತೆ. ಅಷ್ಟೇ ಅಲ್ಲ, ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಕೂಡ ಇದೆ. ನೋಡಿ, ಒಂದೇ ವಸ್ತುವಿನಲ್ಲಿ ಇಷ್ಟೊಂದು ಶಕ್ತಿ. ಆದ್ರೆ ನಿಜವಾದ ಮ್ಯಾಜಿಕ್ ಅದಲ್ಲ. ಇದಕ್ಕಿಂತ ದೊಡ್ಡ ರಹಸ್ಯ ಏನಂದ್ರೆ, ಕಾಫಿ ಪುಡಿ ಮಣ್ಣಿಗೆ ಸೇರಿದ ತಕ್ಷಣ ಮಣ್ಣಿನೊಳಗೆ ಮಲಗಿದ ಕೋಟ್ಯಾಂತರ ಸೂಕ್ಷ್ಮ ಜೀವಿಗಳು, ಒಳ್ಳೆ ಬ್ಯಾಕ್ಟೀರಿಯಾಗಳು ಎಚ್ಚರಗೊಳ್ಳುತ್ತವೆ. ಮಣ್ಣು ಜೀವಂತ ಆಗುತ್ತೆ. ಕಾಫಿ ಪುಡಿ ಆ ಜೀವಿಗಳಿಗೆ ಹಬ್ಬದ ಊಟ ಇದ್ದ ಹಾಗೆ. ಅವು ಕೆಲಸ ಶುರು ಮಾಡಿದ್ಮೇಲೆ ಮಣ್ಣು ಹಗುರಾಗುತ್ತೆ, ಗಾಳಿ ಚೆನ್ನಾಗಿ ಆಡುತ್ತೆ, ನೀವು ಹಾಕಿದ ನೀರು ನೇರವಾಗಿ ಬೇರಿಗೆ ತಲುಪುತ್ತೆ. ಇಷ್ಟೇನಾ ಅನ್ಕೊಂಡ್ರಾ? ಇಲ್ಲ, ಇನ್ನೊಂದು ಅದ್ಭುತ ಇದೆ. ಎರೆಹುಳುಗಳು ನಮ್ಮ ರೈತ ಮಿತ್ರರು. ಅವುಗಳಿಗೆ ಕಾಫಿ ಪುಡಿ ಅಂದ್ರೆ ಪಂಚಭಕ್ಷ ಪರಮಾನ್ನ. ಸಂಶೋಧನೆಗಳೇ ಹೇಳೋ ಪ್ರಕಾರ ಕಾಫಿ ಪುಡಿ ಹಾಕಿದ ಮಣ್ಣಿನಲ್ಲಿ ಕೇವಲ 4 ವಾರದಲ್ಲಿ ಎರೆಹುಳುಗಳ ಸಂಖ್ಯೆ ಡಬಲ್ ಆಗುತ್ತೆ, ಅಂದ್ರೆ 2 ಪಟ್ಟು ಹೆಚ್ಚಾಗುತ್ತೆ. ಎರೆಹುಳುಗಳು ಹೆಚ್ಚಾದ್ರೆ ಮಣ್ಣು ಉಚಿತವಾಗಿ ಉಳುಮೆಯಾದ ಹಾಗೆ ಅಲ್ವಾ? ಈಗ ಬರೋಣ ನಮ್ಮ 2ನೇ ಉಚಿತ ವಸ್ತುವಿನ ಕಡೆಗೆ. ನಿಮ್ಮ ಮನೆಯ ಒಲೆಯ ಬೂದಿಯನ್ನ ತೆಗೆದು ಎಲ್ಲಾದ್ರೂ ಬಿಸಾಕ್ತೀರಾ? ಅಯ್ಯೋ, ಇನ್ಮುಂದೆ ಆ ತಪ್ಪು ಮಾಡ್ಲೇಬೇಡಿ. ಆ ಬೂದಿಯಲ್ಲಿ ಎಂಥ ಶಕ್ತಿ ಅಡಗಿದೆ ಅಂತ ಗೊತ್ತಾದ್ರೆ ನೀವೊಂದು ಚಿಟಿಕೆ ಬೂದಿಯನ್ನು ವ್ಯರ್ಥ ಮಾಡಲ್ಲ. ಅದು ನಿಮ್ಮ ಕಣ್ಣು ಮುಂದಿರುವ ಒಂದು ಅದೃಶ್ಯ ಖಜಾನೆ. ಅದ್ಹೇಗೆ ಅಂತೀರಾ? ಒಂದು ಮರ ತನ್ನ 100 ವರ್ಷಗಳ ಜೀವನದಲ್ಲಿ ಭೂಮಿಯ ಆಳದಿಂದ ಎಷ್ಟೆಲ್ಲ ಖನಿಜಗಳನ್ನ ಹೀರ್ಕೊಂಡು ಬೆಳೆದಿರುತ್ತೆ. ಅದರಲ್ಲಿ ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಎಲ್ಲವೂ ಇರುತ್ತೆ. ನಾವು ಆ ಕಟ್ಟಿಗೆನ ಉರಿಸಿದಾಗ ಮರ ಸುಟ್ಟೋಗ್ಬೋದು, ಆದರೆ ಆ ಎಲ್ಲ ಅಮೂಲ್ಯ ಖನಿಜಗಳು ಆ ಬೂದಿಯಲ್ಲೇ ಉಳಿದುಕೊಳ್ತವೆ. ಅದರಲ್ಲಿರೋ ಕ್ಯಾಲ್ಸಿಯಂ ಗಿಡದ ಬೇರನ್ನ ಬಲ ಮಾಡುತ್ತೆ, ಪೊಟ್ಯಾಷಿಯಂ ಹಣ್ಣನ್ನ ದೊಡ್ಡದಾಗಿ ಸಿಹಿಯಾಗಿ ಮಾಡುತ್ತೆ, ಮತ್ತೆ ಫಾಸ್ಫರಸ್ ಹೂಗಳು ಚೆನ್ನಾಗಿ ಅರಳೋಕೆ ಶಕ್ತಿ ಕೊಡುತ್ತೆ. ಆದ್ರೆ ಇಲ್ಲೊಂದು ಬಹಳ ಮುಖ್ಯವಾದ ವಿಚಾರವನ್ನ ನೆನ್ಪಿಟ್ಕೊಳ್ಳಿ. ಬೂದಿಯನ್ನ ಒಣಗಿದ ಹಾಗೆಯೇ ನೇರವಾಗಿ ಗಿಡದ ಬುಡಕ್ಕೆ ಹಾಕಬಾರ್ದು. ಹಾಕಿದ್ರೆ ಬೇರು ಸುಟ್ಟೋಗೋ ಅಪಾಯ ಇರುತ್ತೆ. ಇದನ್ನ ಬಳಸೋ ಸರಿಯಾದ ರೀತಿ ಹೀಗಿದೆ. ಮೊದಲನೇದಾಗಿ ಒಂದು ಬಕೆಟ್ ನೀರಿಗೆ 1 ಕಪ್ ಅಳತೆಯಷ್ಟು ಬೂದಿ ಹಾಕಿ. ಎರಡನೇದಾಗಿ ಅದನ್ನ ಚೆನ್ನಾಗಿ ಕಲಸಿ. ಮೂರನೇದಾಗಿ 4 ದಿನಗಳ ಕಾಲ ಅದನ್ನ ಹಾಗೆಯೇ ಬಿಡಿ. ನಾಲ್ಕನೇದಾಗಿ 4 ದಿನದ ನಂತರ ಆ ಮೇಲಿನ ತಿಳಿಯಾದ ನೀರನ್ನ ಮಾತ್ರ ಸೋಸ್ಕೊಂಡು ಗಿಡದ ಬುಡಕ್ಕೆ ಹಾಕಿ. ಇದೇ ಸುರಕ್ಷಿತವಾದ ಬೂದಿ ದ್ರವ. ಈಗ ನೋಡಿ, ಅಸಲಿ ಮ್ಯಾಜಿಕ್ ಶುರುವಾಗೋದು ಇಲ್ಲಿಂದ. ಈ 2 ವಸ್ತುಗಳ ಶಕ್ತಿ ಒಂದಾದಾಗ ಏನಾಗುತ್ತೆ ಗೊತ್ತಾ? ಕಾಫಿ ಪುಡಿ ಮಣ್ಣಿನಲ್ಲಿ ಸೂಕ್ಷ್ಮಜೀವಿಗಳು ಮತ್ತು ಎರೆಹುಳುಗಳೆಂಬ ಕೆಲಸಗಾರರ ಸೈನ್ಯವನ್ನೇ ಸೃಷ್ಟಿ ಮಾಡುತ್ತೆ.
ಅದೇ ಸಮಯದಲ್ಲಿ ಬೂದಿಯ ದ್ರವ ಆ ಕೆಲಸಗಾರರಿಗೆ ಬೇಕಾದ ಕ್ಯಾಲ್ಸಿಯಂ ಪೊಟ್ಯಾಷಿಯಂನಂತಹ ಕಚ್ಚಾ ವಸ್ತುಗಳನ್ನ ಪೂರೈಕೆ ಮಾಡುತ್ತೆ. ಇದು ಒಂದು ರೀತಿ ಕಾಫಿ ಪುಡಿ ಮನೆ ಕಟ್ಟೋ ಕೆಲಸಗಾರರನ್ನ ಕರೆತಂದ್ರೆ ಬೂದಿ ದ್ರವ ಆ ಮನೆ ಕಟ್ಟೋಕ್ಕೆ ಬೇಕಾದ ಸಿಮೆಂಟು, ಇಟ್ಟಿಗೆ, ಕಬ್ಬಿಣವನ್ನ ಕೊಡುತ್ತೆ. ಇವೆರಡನ್ನೂ ಒಟ್ಟಿಗೆ ಬಳಸಿದಾಗ ಲಾಭ 2ರಷ್ಟಲ್ಲ 10ರಷ್ಟು. ನಿಮ್ಮ ಗಟ್ಟಿ ಭೂಮಿ ಕೂಡ ಹತ್ತಿಯ ಹಾಗೆ ಮೃದುವಾಗುತ್ತೆ. ಆ ಮಣ್ಣಿನಲ್ಲಿ ಗಿಡದ ಬೇರುಗಳು ಆಳವಾಗಿ, ವೇಗವಾಗಿ, ಸುಲಭವಾಗಿ ಇಳಿತಾವೆ. ಇದರಿಂದ ಗಿಡ ಗಟ್ಟಿಮುಟ್ಟಾಗುತ್ತೆ. ಅದರ ರೋಗ ನಿರೋಧಕ ಶಕ್ತಿ 100ರಷ್ಟು ಹೆಚ್ಚಾಗುತ್ತೆ. ಇದನ್ನು ಬಳಸೋದು ಹೇಗೆ? ತುಂಬನೇ ಸುಲಭ. ಗಿಡ ನೆಡುವಾಗ ಗುಂಡಿಯ ಮಣ್ಣಿಗೆ 1 ಚಮಚ ಕಾಫಿ ಪುಡಿ ಮಿಶ್ರಣ ಮಾಡಿ. ಗಿಡ ನೆಟ್ಟ ನಂತರ ಪ್ರತಿ ವಾರಕ್ಕೊಮ್ಮೆ ಗಿಡದ ಸುತ್ತ ತೆಳುವಾಗಿ ಸ್ವಲ್ಪ ಕಾಫಿ ಪುಡಿ ಉದುರಿಸಿ ಅದರ ಮೇಲೆ ನೀವು ತಯಾರಿಸಿದ ಬೂದಿ ದ್ರವವನ್ನು ಹಾಕಿ. ಅಷ್ಟೇ, ಬೇರೇನೂ ಬೇಡ. ಈಗ ನಾನು ಮಾತು ಕೊಟ್ಟ ಹಾಗೆ ಆ 4 ಮುಖ್ಯ ಎಚ್ಚರಿಕೆಗಳು. ತಪ್ಪು 1, ಒಣ ಬೂದಿಯನ್ನ ನೇರವಾಗಿ ಬೇರಿನ ಮೇಲೆ ಯಾವತ್ತೂ ಹಾಕಬೇಡಿ, ಅದು ಬೇರನ್ನ ಸುಟ್ಟಾಕತ್ತೆ. ತಪ್ಪು 2, ಆಲೂಗಡ್ಡೆ, ಬ್ಲೂಬೇರಿ ಅಂತಹ ಹುಳಿ ಮಣ್ಣನ್ನ ಇಷ್ಟಪಡೋ ಗಿಡಗಳಿಗೆ ಬೂದಿ ಹಾಕಬೇಡಿ. ತಪ್ಪು 3, ಕಾಫಿ ಪುಡಿಯನ್ನ ದಪ್ಪ ಪದರವಾಗಿ ಹಾಕಬೇಡಿ. ಹಾಗೆ ಮಾಡಿದ್ರೆ ನೀರು ಮತ್ತು ಗಾಳಿ ಮಣ್ಣಿನೊಳಗೆ ಹೋಗೋದನ್ನ ತಡೆಯುತ್ತೆ. ಮತ್ತು ಕೊನೆಯ ಅತೀ ಮುಖ್ಯವಾದ ತಪ್ಪು 4, ತಾಜಾ ಅಂದ್ರೆ ಬಳಸದೇ ಇರೋ ಹಸಿ ಕಾಫಿ ಪುಡಿಯನ್ನ ಎಂದಿಗೂ ಬಳಸಬಾರ್ದು. ಅದರಲ್ಲಿ ಆಸಿಡ್ ಅಂಶ ಹೆಚ್ಚಿರುತ್ತೆ. ನನ್ನ ಮಾತನ್ನ ನಂಬಿ ಈ ಸರಳ ಪದ್ಧತಿಯನ್ನ ನೀವು ಪಾಲಿಸಿದ್ರೆ ಕೇವಲ 3 ತಿಂಗಳಲ್ಲಿ ನಿಮ್ಮ ಮಣ್ಣು ಮೃದುವಾದದ್ದನ್ನ ನೀವೇ ಕಾಣ್ತೀರಾ. 1 ವರ್ಷದಲ್ಲಿ ನಿಮ್ಮ ಗಿಡಗಳು ಬಲಿಷ್ಠವಾಗಿ ರೋಗಗಳನ್ನ ತಾವೇ ತಡೆಕೊಳ್ಳುವುದನ್ನು ನೋಡ್ತೀರಾ. ಮತ್ತು 3 ವರ್ಷದಲ್ಲಿ ನಿಮ್ಮ ಇಡೀ ಜಮೀನು ಜೀವಂತವಾಗುತ್ತೆ. ಗೊಬ್ಬರದ ಖರ್ಚು ಸಂಪೂರ್ಣವಾಗಿ ಶೂನ್ಯಕ್ಕೆ ಇಳಿಯುತ್ತೆ. ಆ ಉಳಿತಾಯವಾದ ಹಣವನ್ನ ಮಕ್ಕಳ ಓದಿಗೆ ಬಳಸಬಹುದು ಅಥವಾ ಮನೆಯ ಬೇರೆ ಕೆಲಸಕ್ಕೆ ಉಪಯೋಗಿಸಬಹುದಲ್ವಾ? ನಿಮ್ಮ ಜಮೀನಿನ ಅಸಲಿ ಶಕ್ತಿ ನಿಮ್ಮ ಅಡುಗೆಮನೆ ಮತ್ತು ನಿಮ್ಮ ಒಲೆಯಲ್ಲೇ ಇದೆ. ಅದನ್ನ ಸರಿಯಾಗಿ ಗುರುತಿಸಿ ಬಳಸ್ಕೊಂಡ್ರೆ ಸಾಕು. ನನ್ನ ರೈತ ಬಂಧುಗಳೇ, ಮಣ್ಣು ನಮಗೆ ತಾಯಿ ಇದ್ದ ಹಾಗೆ. ರಾಸಾಯನಿಕ ಹಾಕಿ ಹಾಕಿ ನಾವು ಆ ತಾಯಿಯ ಜೀವವನ್ನೇ ತೆಗ್ದಿದ್ದೀವಿ. ಈಗ ಅದಕ್ಕೆ ಮತ್ತೆ ಜೀವ ಕೊಡೋ ಜವಾಬ್ದಾರಿ ನಮ್ಮ ಮೇಲಿದೆ. ದಯವಿಟ್ಟು ಕೆಳಗೆ ಕಾಮೆಂಟ್ ಮಾಡಿ. ನೀವು ಇದನ್ನ ಈಗಾಗಲೇ ಪ್ರಯತ್ನಿಸಿದ್ರೆ ಮಾಡಿದ್ದೇನೆ ಅಂತ ಬರೆಯಿರಿ. ಇನ್ನು ಮುಂದೆ ಪ್ರಯತ್ನಿಸುವುದಾದ್ರೆ ಮಾಡುತ್ತೇನೆ ಅಂತ ಬರೆಯಿರಿ. ಇದು ನಿಮ್ಗೊಂದು ಹೊಸ ಮಾಹಿತಿಯಾಗಿದ್ರೆ ಹೊಸ ಮಾಹಿತಿ ಅಂತ ಬರೆಯಿರಿ. ನಿಮ್ಮ ಒಂದು ಮಾತು ಇನ್ನೊಬ್ಬ ರೈತನಿಗೆ ಧೈರ್ಯ ಕೊಡುತ್ತೆ. ಕೊನೆಯದಾಗಿ ಒಂದು ಮನವಿ. ಈ ಮಾಹಿತಿ ನಿಮಗೆ ಸ್ವಲ್ಪವಾದರೂ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಇದನ್ನ ನಿಮ್ಮ ಅಕ್ಕಪಕ್ಕದ ರೈತರಿಗೆ, ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ ಗಂಟೆ ಬಟನ್ ಒತ್ತಿದ್ರೆ ನಾನು ಇನ್ನಷ್ಟು ಇಂತಹ ಉಚಿತ, ನೈಜ ಮತ್ತು ಸತ್ಯವಾದ ಮಾಹಿತಿಗಳನ್ನು ತರಲು ಪ್ರೋತ್ಸಾಹ ಸಿಗುತ್ತೆ. ನಮ್ಮ ಮಣ್ಣು ಮತ್ತೆ ಜೀವಂತವಾಗಲಿ, ನಮ್ಮ ರೈತರ ಬದುಕು ಹಸನಾಗಲಿ. ಜೈ ಕಿಸಾನ್.